ನಾನು ನಿಮ್ಮ ಟ್ರೇಡಿಂಗ್ ತುಂಟ. ಸೊ ಎನಿವೇಸ್, ಸೊ ಲಾಗ್ ಅಂತೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇವತ್ತು ಡೇ 1. ಸೊ ಆಫೀಸ್ಗೆಲ್ಲ ಆಲ್ರೆಡಿ ರೆಡಿ ಆಗೋಯ್ತು. ರೆಡಿ ಆದಮೇಲೆ ನಮಗೀಗ ಜೀವನ ನಮಗೆ ಯಾವ ರೀತಿ ಶುರುವಾಗುತ್ತೆ, ಏನೋ ಬಸ್ ಬೈಕಾ, ಸೊ ಯಾವ ಥರ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂದ್ಬಿಟ್ಟು ಫಸ್ಟ್ ಲಾಗ್ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ. ಆಫೀಸ್ಗಂತೂ ರೆಡಿ ಆಗಿದ್ದೀನಿ. ಈಗ ಆಫೀಸ್ಗೆ ಹೋಗೋಕ್ಕೆ ಅಮ್ಮ ಆಲ್ರೆಡಿ ಬುತ್ತಿ ಎಲ್ಲ ಕಟ್ಟಿ ರೆಡಿ ಆಗಿದೆ. ಓಕೆ, ಸೊ ಎನಿವೇಸ್ ನಮ್ಮ ಗೋಲು ಐ ವಾಂಟ್ ಟು ಬಿಕಮ್ ರಿಚ್ ಅಷ್ಟೇ. ಸೊ ಮಾಡ್ತಾ ಇರೋಣ. ಅಂದರೆ ಕಷ್ಟಪಟ್ಟರೆ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟಿದ್ದಾರೆ ದೊಡ್ಡವರು. ಕಷ್ಟಪಡೋಣ, ಯಾವ ಮಟ್ಟಿಗೆ ಗೆಲ್ಲೋಕ್ಕಾಗುತ್ತೋ ಆ ಮಟ್ಟಿಗೆ ಗೆಲ್ಲೋಣ. ಸೊ ಡೇ 1 ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ಆಫೀಸಿಗೆ ರೆಡಿಯಾಗಿ ಓಡ್ತಾ ಇದ್ದೀನಿ. ಅಲ್ಲಿ ಹೋದ್ಮೇಲೆ ಯಾವ್ಯಾವ ರೀತಿ ನಮ್ಮ ಆ್ಯಕ್ಟಿವಿಟೀಸ್ ನಡೆಯುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ಡ್ಯೂ ಟು ಮಳೆರಾಯನ ಆಗಮನ ನಮ್ಮ ಇವತ್ತಿನ ಒಂದು ಜರ್ನಿ ಬೈಕಲ್ಲ, ಬಸ್ಸಲ್ಲಿ ನಮ್ಮ ಪಯಣ ಶುರುವಾಗ್ತಿದೆ. ಒಂದು ಟೈಮಲ್ಲಿ ಸೀಟ್ ಬೇಕು ಅಂತ ಹಠ ಮಾಡ್ತಿದ್ವಿ, ಈಗ ನಿಂತ್ಕೊಂಡು ಹೋಗೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೇಗಿದ್ರು ಮಳೆ ಬರ್ತಿದೆ, ಬಸ್ಸೇ ಗಟ್ಟಿ. ಈಗ ಅದರ ನೆಕ್ಸ್ಟು ಮೆಟ್ರೋ. ಈಗಿನ ಒಂದು ಟ್ರಾಫಿಕಲ್ಲಿ ಮೆಟ್ರೋನೇ ಬೆಸ್ಟು. ಕರೆಕ್ಟ್ ಅಲ್ವಾ? ಮುದ್ದು ಗಣಪನ ಆಶೀರ್ವಾದ ನಾವು ಅಲ್ಲೇ ಸೈಡ್ ಕಿಂಡಿಯಲ್ಲಿ ನಾವು ನೋಡ್ಬಿಟ್ವಿ. ಹಾಗೆ ಜರ್ನಿ ಮಾಡ್ತಾ ಮೆಟ್ರೋನು ಕೂಡ ಇಳಿದ್ಬಿಟ್ಟು ಈಗ ಮಳೆ ಬರ್ತಿದೆ. ಅಮ್ಮ ಹೆಂಗೋ ಛತ್ರಿ ಕೊಟ್ಟಿದ್ರು, ಬ್ಯಾಗಲ್ಲಿ ಇಕ್ಕಿದ್ರು ಸೇಫ್ಟಿಗೆ. ಹಿಂಗೋ ಹೆಲ್ಪ್ ಆಯಿತು. ಒಂದು ಟೈಮಲ್ಲಿ ಮೈಸೂರು ಸ್ಯಾಂಡ್ಲು ಪಕ್ಕ ಬಸ್ಸಲ್ಲಿ ಹೋಗ್ತಿದ್ವಿ, ಈಗ ನಡ್ಕೊಂಡೇ ಹೋಗ್ತಿದ್ವಿ. ಲೆಫ್ಟ್ ಸೈಡಲ್ಲಿ ನೋಡಿ, ಇಲ್ಲಿ ಡಾಗೀಸ್. ಅವುಗಳ ಒಂದು ಸ್ಟೈಲೇ ಬೇರೆ, ಅವುಗಳ ಒಂದು ಜೀವನನೇ ಬೇರೆ. ದೇವರು ಯಾವ ರೀತಿ ಸೃಷ್ಟಿ ಮಾಡಿದಾರೋ ಅವ್ರಿಗೆ ಹೊಟ್ಟೆ ಹಸು ಇದ್ರೂ ತಿಳ್ಕೊಳ್ಳಲ್ಲ. ಅದಕ್ಕೆ ಆ ಹೊಟ್ಟೆ ನಾವಂತ ಹೇಳ್ಕೊಳ್ಳೋದಿಲ್ಲ, ಅದರ ಜೀವನವನ್ನು ಮಾಡ್ತಿರ್ತವೆ. ನೆಕ್ಸ್ಟ್ ನಮ್ಮ ಜೈ ಆಂಜನೇಯನ ಆಶೀರ್ವಾದ ನಾವು ತೊಗೊಂಡು ಆಫೀಸ್ಗೆ ಹೆಜ್ಜೆ ಇಟ್ವಿ. ಎಸ್, ಸೊ ಫೈನಲಿ ಐ ಆಮ್ ರೀಚಿಂಗ್ ಟು ವರ್ಕಿಂಗ್ ಲೊಕೇಶನ್. ಲೆಟ್ಸ್ ಸಿ ನಮ್ಮ ಟೀಮೆಲ್ಲ ಏನು ಮಾಡ್ತಾ ಇದ್ದಾರೆ ಅಲ್ಲಿ ಅಂತ. ಇವತ್ತು ನಮ್ಮದು ವರ್ಕ್ಶಾಪ್ ಇದೆ. ಸೊ ಆ ಒಂದು ಪ್ರಾಬ್ಲಮ್ ಅಂತ ಅಲ್ಲ, ಅಲ್ಲಿ ಮಳೆ ಪ್ರಾಬ್ಲಮಿಂದ ಸ್ವಲ್ಪ ಲೇಟ್ ಆಯಿತು. ಲೆಟ್ಸ್ ಸಿ ನಮ್ಮ ಟೀಮೆಲ್ಲ ಬೈಕ್ ಒಂಥರ ಏನು ಅಂತ ನೋಡೋಣ ಏನು ಮಾಡ್ತಾರೆ. ನಮ್ಮ ಟೀಮೆಲ್ಲ ಆಲ್ರೆಡಿ ಕೆಲಸ ಶುರು ಮಾಡ್ಕೊಂಡಿದ್ದಾರೆ, ಗೊತ್ತಿಲ್ಲ ಏನು ಮಾಡ್ತಾರೋ. ನಮ್ಮ ಟೀಮಲ್ಲಿ ಒಬ್ಬ ಜಾಸ್ತಿ ಸಪೋರ್ಟ್ ಮಾಡೋ ನಮಗೆ. ಸೊ ಈಗ ನಮ್ಮ ಟೀಮ್ ಆಲ್ರೆಡಿ ಜನ ಬಂದುಬಿಟ್ಟಿದ್ದಾರೆ. ಸೊ ಆನಂತರ ನೋಡೋಣ. ಓಕೆ, ಲೆಟ್ಸ್ ಸಿ. ಓಕೆ, ನೆಕ್ಸ್ಟು ನಮ್ಮ ಗುರುಗಳು ಬರೋ ತನಕ ಸಮ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಫಾರ್ಮಾಲಿಟೀಸ್ ಏನೆಲ್ಲ ಇದ್ದಾವೆ ಅದನ್ನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡ್ತಾ ನಮ್ಮ ವರ್ಕಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಸೊ ಕೆಲಸದ ಪಾಡಿ ಕೆಲಸ ನಡೀತಾ ಇದೆ. ಇಲ್ಲಿ ನಾವು ನೋಡೋಣ ನಮ್ಮ ಟೀಮೆಲ್ಲ ಹೆಂಗೆ ಓತ್ಲಾ ಹೊಡಿತಾ ಇದ್ದೀವಿ. ಬ್ರದರ್ ನಿಮ್ಮ ಫೋಟೋ ತೋರಿಸಿ ಬ್ರದರ್. ಇವ್ ನೋಡ್ರಿ, ದೊಡ್ಡ ಫೇಮಸ್ ಗಾರು ಡಿ ಬಾಸ್ ಫ್ಯಾನು. ಓಕೆ, ನಾವು ಕೂಡ ಆ ವ್ಯಕ್ತಿನ ಇಷ್ಟಪಡೋವಂಥ ವ್ಯಕ್ತಿ ಇಲ್ಲೊಬ್ಬಿದ್ದಾರೆ ನೋಡ್ರಿ. ಸೊ ಇದು ನಮ್ಮ ಒಂದು ಗ್ರೂಪು. ಸೊ ಇದು ನಾವು ಆಸೆ ಕೋಆರ್ಡಿನೇಟರ್ ಆಗಿ ವರ್ಕ್ ಮಾಡ್ತಾಯಿದ್ದೀವಿ ಇಲ್ಲಿ ಸರಿ. ಓಕೆ, ಫೈನಲಿ ನಮ್ಮ ವರ್ಕು ಕಂಪ್ಲೀಷನ್ ಆಯಿತು. ಸೊ ಈಗ ನಮ್ಮ ಜರ್ನಿ ಮನೆ ಕಡೆಗೆ ಮೆಟ್ರೋಗೆ ಕಾಯ್ತಾ ಇದ್ದೀವಿ. ಲೆಟ್ಸ್ ಗೋ. ಓಕೆ ಗಾಯ್ಸ್, ಸೊ ಫೈನಲಿ ರೀಚ್ಡ್ ಹೋಮ್. ಸೊ ಬಸ್ಸಲ್ಲಿ ಪ್ರಯಾಣ ಅಂದರೆ ಒಂದು ರೀತಿ ನರಕ ಥರ ಫೀಲ್ ಆಗ್ತಿದೆ. ಎನಿವೇಸ್, ನರಕ ಆದರೆ ಮನೆಗೆ ಬಂದ ತಕ್ಷಣ ನಮ್ಮ ಟೆನ್ಷನ್ನೆಲ್ಲ ಮರೆಸೋವಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ, ಒಂದು ತಂದೆ ತಾಯಿ, ಅಫ್ಕೋರ್ಸ್. ಒಂದು ಮೋರ್ ಥಿಂಗ್ ಅಂದರೆ ನಾವು ಸಾಕುವಂಥ ಪ್ರಾಣಿ ಪಕ್ಷಿಗಳು ಕರೆಕ್ಟಾಗಿ ಮನೆಗೆ ಬಂದ ತಕ್ಷಣ ವೆಲ್ಕಮ್ ಮಾಡ್ತಾರೆ. ಸೊ ಅದೇ ರೀತಿ ನಮ್ಮ ಪುಟ್ಟಿ ನಮ್ಮನ್ನು ವೆಲ್ಕಮ್ ಮಾಡಲು. ಸೊ ಫುಲ್ ಹ್ಯಾಪಿ ಮಾಡಲಿ. ನಮಗೀಗ ವರ್ಕ್ ಟೆನ್ಷನ್ ಎಲ್ಲ ಮರ್ತೋಯ್ತು. ರೈಟ್, ಸೊ ಇವತ್ತಿನ ಲೈವ್ನ ಅಂದರೆ ನಮ್ಮ ವ್ಲಾಗ್ಸ್ನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಸೊ ಇಷ್ಟು ಇವತ್ತಿನ ಲೈಫು. ನಾಳೆ ನೋಡೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹ್ಯಾಪಿ ನೈಟ್ ಟು ಎವ್ರಿ ಒನ್.